ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ರಾಷ್ಟ್ರೀಯ ಹೆದ್ದಾರಿ 53ರ ಮೇಲೆ ಭೀಕರ ಅಪಘಾತ, ಸ್ಥಳದಲ್ಲಿ ಇಬ್ಬರು ಸಾವು. ವಿಜಯಪುರ ಜಿಲ್ಲೆ ಚಡ್ಚಣ ತಾಲೂಕಿನ ಮರಗೂರು ಸಕ್ಕರೆ ಕಾರ್ಖಾನೆ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ ಸೊಲ್ಲಾಪುರ ಬಿಜಾಪುರ ಮೇಲೆ ಈ ಅಪಘಾತ ಘಟನೆ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಅಪಘಾತ. ಟಿಪ್ಪರ್ ಗಾಡಿ ಸಂಖ್ಯೆ TS 15 UD 3836 ಚಾಲಕ ರತ್ನೇಶ ಯಾದವ್ ಹೈದರಾಬಾದ್ ರಾಂಗ್ ಸೈಡ್ ಬರುವಾಗ ನಿಯಂತ್ರಣ ತಪ್ಪಿ ಎದುರುಗಡೆ ಬರುತ್ತಿದ್ದ 3 ಜನ ಇರುವ ದ್ವಿಚಕ್ರ ವಾಹನ KA 28 HQ 4724 ಸಂಖ್ಯೆ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸ್ಥಳದಲ್ಲಿ ಧರ್ಮಣ್ಣ ಯಲ್ಲಪ್ಪ ಹೊಸ್ಮನಿ 41 ವಯಸ್ಸಿನ ವ್ಯಕ್ತಿ, ಇನ್ನೊಬ್ಬ ಬೀರಪ್ಪ ಕಲ್ಲಪ್ಪ ಪೂಜಾರಿ 25 ವಯಸ್ಸಿನ ವ್ಯಕ್ತಿ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೋರ್ನಾಳ ವ್ಯಕ್ತಿಗಳು ಸಾವನ್ನಪ್ಪಿದ ಘಟನೆ ಮರಗೂರು ಕ್ರಾಸ್ ಹತ್ತಿರ ಜರುಗಿದೆ. ಸೊಲ್ಲಾಪುರದಿಂದ ರಾಂಗ್ ಸೈಡ್ನಲ್ಲಿ ರಸ್ತೆಯ ವಿರುದ್ಧ ದಿಕ್ಕಿನಲ್ಲಿ ಟಿಪ್ಪರ್ ಹೋಗುತ್ತಿತ್ತು. ದ್ವಿಚಕ್ರ ವಾಹನ ಸವಾರನನ್ನು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸ್ಥಳದಲ್ಲಿಯೇ ಇಬ್ಬರು ಸಾವು ಸಂಭವಿಸಿದೆ. ಸೋಮಯ್ಯ ಬಸಯ್ಯ ಹಿರೇಮಠರವರು ವಿಜಯಪುರ ಸಂಜೀವಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಿಜಯಪುರ ಚಡ್ಚಣ ತಾಲೂಕಿನ ಮರಗೂರು ಸಕ್ಕರೆ ಕಾರ್ಖಾನೆ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ 53ರ ಹತ್ತಿರ ಭೀಕರ ಅಪಘಾತ. ಟಿಪ್ಪರ್ ಚಾಲಕ ನಿಯಂತ್ರಣ ತಪ್ಪಿದ್ದರಿಂದ ಭೀಕರ ಅಪಘಾತ. ಘಟನಾ ಸ್ಥಳಕ್ಕೆ ವಿಜಯಪುರ ಹೆಚ್ಚುವರಿ SP ರಾಮನಗೌಡ ಹತ್ತಿ, ಇಂಡಿ DSP ಸದಾಶಿವ ಕಟ್ಟಿಮನಿ, ಚಡ್ಚಣ CPI ಪರಶುರಾಮ್ ಮನಗುಳಿ, ಝಳಕಿ PSI ಮಂಜುನಾಥ್ ತಿಕ್ಕನವರ್, SB ನಡುವಿಕೇರಿ ಹಾಗೂ ಪೊಲೀಸರು ಸಿಬ್ಬಂದಿಗಳು ಭೇಟಿ ನೀಡಿದರು. ಈ ಘಟನೆ ಕುರಿತು ಝಳಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.